ನೋಡಿ, ಆಟೋ ಚಾಲಕರು ಯಾವ ರೀತಿ ಕಷ್ಟ ಹೇಳ್ಕೊಳ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಅಂತ ಹೇಳಿ. ಇಂಥ ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಮೊದಲು ಎಷ್ಟು ರೂಪಾಯಿಗೆ ಸಿಗ್ತಾ ಇತ್ತು, ಈಗ 2161 ರೂಪಾಯಿ. ಅದು ನ್ಯಾಯವಾಗಿ ಸಿಕ್ಕರೆ ನಿಮಗೆ ಕಾಳಸಂತೆಯಲ್ಲಿ ಹೆಚ್ಚು ಹೆಚ್ಚು ದುಡ್ಡಿಗೆ ಮಾರ್ತಾ ಇದ್ದಾರೆ. ಅಸಲಿಗೆ 2161 ರೂಪಾಯಿ. ಆದ್ರೆ ಕೆಲವರು ಹೇಳ್ತಾರೆ 3 ರಿಂದ 4 ಸಾವಿರಕ್ಕೂ ಜಾಸ್ತಿ ದುಡ್ಡು ಕೊಡಬೇಕಾಗಿದೆ ಅಂತ ಹೇಳಿ. ಹಿಂಗೆ ಆದ್ರೆ ಏನ್ ಕತೆ? ಯಾರು 400 ರೂಪಾಯಿ ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ತಗೊಂಡ್ಬರ್ತಾರೆ? LPG ಗ್ಯಾಸ್ 60 ರಿಂದ 67 ರೂಪಾಯಿ ಲೀಟರ್ ಇದ್ದದ್ದು ಈಗ 135 ರೂಪಾಯಿ. 80 ರೂಪಾಯಿ ತಗೊಳ್ರಿ ನೀವು. 80 ರೂಪಾಯಿಯಲ್ಲಿ 135 ರೂಪಾಯಿ ಪರ್ ಲೀಟರ್ ಇಲ್ರಿ. ಹೋಟೆಲ್ ತಿಂಡಿ ವಿಚಾರಕ್ಕೆ ಬಂದ್ರೆ 10% ಜಾಸ್ತಿ ಮಾಡಿದ್ದಾರೆ. 30, 35, 40 ರೂಪಾಯಿ ಸಿಗ್ತಾ ಇದೆ ಇಡ್ಲಿ, ಈಗ 60, 70 ರೂಪಾಯಿ ಆಗಿದೆ. ಶೆಲ್ ಅಲ್ಲಿ 1 ಲೀಟರ್ ಪೆಟ್ರೋಲ್ಗೆ 119 ರೂಪಾಯಿ ಆಗಿದೆ. ಡೀಸೆಲ್ 1 ಲೀಟರ್ 123 ರೂಪಾಯಿ. ಅಡುಗೆ ಎಣ್ಣೆ 170 ರೂಪಾಯಿ. ಇನ್ನೂ ಕೆಲವು ಪದಾರ್ಥಗಳು ರೆಡಿ ಆಗಿದೆ. ಈಗ ನಮ್ಮ ರೇಟು ಜಾಸ್ತಿ ಮಾಡ್ರಿ ಅಂತ. ಜೀವನ ಮಾಡೋದು ಹೆಂಗ್ರಿ ಹಿಂಗಾದ್ರೆ? ಈ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ದುಬಾರಿ ದುನಿಯಾ ಎಷ್ಟರ ಮಟ್ಟಿಗೆ ಅಂದ್ರೆ ಎಲ್ಲಾ ಉದ್ಯಮಗಳಲ್ಲಿಯೂ ಕೂಡ ಬೆಲೆ ಏರಿಕೆ ಬಿಸಿ. ಈಗ ನಂದಿನಿ ಹಾಲಿನ ದರ ಜಾಸ್ತಿ ಮಾಡೋದಕ್ಕೆ ರೆಡಿ ಹಾಕೊಂಡು ಕೂತ್ಕೊಂಡಿದ್ದಾರೆ KMF ಅವರು. ಆಮೇಲೆ ಮಿನರಲ್ ವಾಟರ್ ಜಾಸ್ತಿ ಮಾಡ್ತೀವಿ ಅಂತ ರೆಡಿ ಆಗಿದ್ದಾರೆ. ನೀರಿನ ದರ, ವಿದ್ಯುತ್ ದರ, ಟೋಲು, ಮತ್ತೊಂದು ಮಗದೊಂದು ಎಲ್ಲಾನು ಗವರ್ಮೆಂಟ್ ಕೊಟ್ಟು ಕೈ ಮುಗಿದು ಬಿಡಬೇಕು. ಈ ರೀತಿಯ ಪರಿಸ್ಥಿತಿ ಬಂದಿದೆ. ಇನ್ನು ನೆಕ್ಸ್ಟ್ ನೋಡಿ, ಆಟೋ ಚಾಲಕರು ಯಾವ ರೀತಿ ಕಷ್ಟ ಹೇಳ್ಕೊಳ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಅಂತ ಹೇಳಿ. ಇಂಥ ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಮೊದಲು ಎಷ್ಟು ರೂಪಾಯಿಗೆ ಸಿಗ್ತಾ ಇತ್ತು, ಈಗ 2161 ರೂಪಾಯಿ. ಅದು ನ್ಯಾಯವಾಗಿ ಸಿಕ್ಕರೆ ನಿಮಗೆ ಕಾಳಸಂತೆಯಲ್ಲಿ ಹೆಚ್ಚು ಹೆಚ್ಚು ದುಡ್ಡಿಗೆ ಮಾರ್ತಾ ಇದ್ದಾರೆ. ಅಸಲಿಗೆ 2161 ರೂಪಾಯಿ. ಆದ್ರೆ ಕೆಲವರು ಹೇಳ್ತಾರೆ 3 ರಿಂದ 4 ಸಾವಿರಕ್ಕೂ ಜಾಸ್ತಿ ದುಡ್ಡು ಕೊಡಬೇಕಾಗಿದೆ ಅಂತ ಹೇಳಿ. ಹಿಂಗೆ ಆದ್ರೆ ಏನ್ ಕತೆ? ಯಾರು 400 ರೂಪಾಯಿ ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ತಗೊಂಡ್ಬರ್ತಾರೆ? LPG ಗ್ಯಾಸ್ 60 ರಿಂದ 67 ರೂಪಾಯಿ ಲೀಟರ್ ಇದ್ದದ್ದು ಈಗ 135 ರೂಪಾಯಿ. 80 ರೂಪಾಯಿ ತಗೊಳ್ರಿ ನೀವು. 80 ರೂಪಾಯಿಯಲ್ಲಿ 135 ರೂಪಾಯಿ ಪರ್ ಲೀಟರ್ ಇಲ್ರಿ. ಹೋಟೆಲ್ ತಿಂಡಿ ವಿಚಾರಕ್ಕೆ ಬಂದ್ರೆ 10% ಜಾಸ್ತಿ ಮಾಡಿದ್ದಾರೆ. 30, 35, 40 ರೂಪಾಯಿ ಸಿಗ್ತಾ ಇದೆ ಇಡ್ಲಿ, ಈಗ 60, 70 ರೂಪಾಯಿ ಆಗಿದೆ. ಶೆಲ್ ಅಲ್ಲಿ 1 ಲೀಟರ್ ಪೆಟ್ರೋಲ್ಗೆ 119 ರೂಪಾಯಿ ಆಗಿದೆ. ಡೀಸೆಲ್ 1 ಲೀಟರ್ 123 ರೂಪಾಯಿ. ಅಡುಗೆ ಎಣ್ಣೆ 170 ರೂಪಾಯಿ. ಇನ್ನೂ ಕೆಲವು ಪದಾರ್ಥಗಳು ರೆಡಿ ಆಗಿದೆ. ಈಗ ನಮ್ಮ ರೇಟು ಜಾಸ್ತಿ ಮಾಡ್ರಿ ಅಂತ. ಜೀವನ ಮಾಡೋದು ಹೆಂಗ್ರಿ ಹಿಂಗಾದ್ರೆ? ಈ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ದುಬಾರಿ ದುನಿಯಾ ಎಷ್ಟರ ಮಟ್ಟಿಗೆ ಅಂದ್ರೆ ಎಲ್ಲಾ ಉದ್ಯಮಗಳಲ್ಲಿಯೂ ಕೂಡ ಬೆಲೆ ಏರಿಕೆ ಬಿಸಿ. ಈಗ ನಂದಿನಿ ಹಾಲಿನ ದರ ಜಾಸ್ತಿ ಮಾಡೋದಕ್ಕೆ ರೆಡಿ ಹಾಕೊಂಡು ಕೂತ್ಕೊಂಡಿದ್ದಾರೆ KMF ಅವರು. ಆಮೇಲೆ ಮಿನರಲ್ ವಾಟರ್ ಜಾಸ್ತಿ ಮಾಡ್ತೀವಿ ಅಂತ ರೆಡಿ ಆಗಿದ್ದಾರೆ. ನೀರಿನ ದರ, ವಿದ್ಯುತ್ ದರ, ಟೋಲು, ಮತ್ತೊಂದು ಮಗದೊಂದು ಎಲ್ಲಾನು ಗವರ್ಮೆಂಟ್ ಕೊಟ್ಟು ಕೈ ಮುಗಿದು ಬಿಡಬೇಕು. ಈ ರೀತಿಯ ಪರಿಸ್ಥಿತಿ ಬಂದಿದೆ. ಇನ್ನು ನೆಕ್ಸ್ಟ್ ನೋಡಿ, ಆಟೋ ಚಾಲಕರು ಯಾವ ರೀತಿ ಕಷ್ಟ ಹೇಳ್ಕೊಳ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಅಂತ ಹೇಳಿ. ಇಂಥ ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಮೊದಲು ಎಷ್ಟು ರೂಪಾಯಿಗೆ ಸಿಗ್ತಾ ಇತ್ತು, ಈಗ 2161 ರೂಪಾಯಿ. ಅದು ನ್ಯಾಯವಾಗಿ ಸಿಕ್ಕರೆ ನಿಮಗೆ ಕಾಳಸಂತೆಯಲ್ಲಿ ಹೆಚ್ಚು ಹೆಚ್ಚು ದುಡ್ಡಿಗೆ ಮಾರ್ತಾ ಇದ್ದಾರೆ. ಅಸಲಿಗೆ 2161 ರೂಪಾಯಿ. ಆದ್ರೆ ಕೆಲವರು ಹೇಳ್ತಾರೆ 3 ರಿಂದ 4 ಸಾವಿರಕ್ಕೂ ಜಾಸ್ತಿ ದುಡ್ಡು ಕೊಡಬೇಕಾಗಿದೆ ಅಂತ ಹೇಳಿ. ಹಿಂಗೆ ಆದ್ರೆ ಏನ್ ಕತೆ? ಯಾರು 400 ರೂಪಾಯಿ ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ತಗೊಂಡ್ಬರ್ತಾರೆ? LPG ಗ್ಯಾಸ್ 60 ರಿಂದ 67 ರೂಪಾಯಿ ಲೀಟರ್ ಇದ್ದದ್ದು ಈಗ 135 ರೂಪಾಯಿ. 80 ರೂಪಾಯಿ ತಗೊಳ್ರಿ ನೀವು. 80 ರೂಪಾಯಿಯಲ್ಲಿ 135 ರೂಪಾಯಿ ಪರ್ ಲೀಟರ್ ಇಲ್ರಿ. ಹೋಟೆಲ್ ತಿಂಡಿ ವಿಚಾರಕ್ಕೆ ಬಂದ್ರೆ 10% ಜಾಸ್ತಿ ಮಾಡಿದ್ದಾರೆ. 30, 35, 40 ರೂಪಾಯಿ ಸಿಗ್ತಾ ಇದೆ ಇಡ್ಲಿ, ಈಗ 60, 70 ರೂಪಾಯಿ ಆಗಿದೆ. ಶೆಲ್ ಅಲ್ಲಿ 1 ಲೀಟರ್ ಪೆಟ್ರೋಲ್ಗೆ 119 ರೂಪಾಯಿ ಆಗಿದೆ. ಡೀಸೆಲ್ 1 ಲೀಟರ್ 123 ರೂಪಾಯಿ. ಅಡುಗೆ ಎಣ್ಣೆ 170 ರೂಪಾಯಿ. ಇನ್ನೂ ಕೆಲವು ಪದಾರ್ಥಗಳು ರೆಡಿ ಆಗಿದೆ. ಈಗ ನಮ್ಮ ರೇಟು ಜಾಸ್ತಿ ಮಾಡ್ರಿ ಅಂತ. ಜೀವನ ಮಾಡೋದು ಹೆಂಗ್ರಿ ಹಿಂಗಾದ್ರೆ? ಈ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ದುಬಾರಿ ದುನಿಯಾ ಎಷ್ಟರ ಮಟ್ಟಿಗೆ ಅಂದ್ರೆ ಎಲ್ಲಾ ಉದ್ಯಮಗಳಲ್ಲಿಯೂ ಕೂಡ ಬೆಲೆ ಏರಿಕೆ ಬಿಸಿ. ಈಗ ನಂದಿನಿ ಹಾಲಿನ ದರ ಜಾಸ್ತಿ ಮಾಡೋದಕ್ಕೆ ರೆಡಿ ಹಾಕೊಂಡು ಕೂತ್ಕೊಂಡಿದ್ದಾರೆ KMF ಅವರು. ಆಮೇಲೆ ಮಿನರಲ್ ವಾಟರ್ ಜಾಸ್ತಿ ಮಾಡ್ತೀವಿ ಅಂತ ರೆಡಿ ಆಗಿದ್ದಾರೆ.
ನೀರಿನ ದರ, ವಿದ್ಯುತ್ ದರ, ಟೋಲು, ಮತ್ತೊಂದು ಮಗದೊಂದು ಎಲ್ಲಾನು ಗವರ್ಮೆಂಟ್ ಕೊಟ್ಟು ಕೈ ಮುಗಿದು ಬಿಡಬೇಕು. ಈ ರೀತಿಯ ಪರಿಸ್ಥಿತಿ ಬಂದಿದೆ. ಇನ್ನು ನೆಕ್ಸ್ಟ್ ನೋಡಿ, ಆಟೋ ಚಾಲಕರು ಯಾವ ರೀತಿ ಕಷ್ಟ ಹೇಳ್ಕೊಳ್ತಾ ಇದ್ದಾರೆ, ಏನೆಲ್ಲಾ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಅಂತ ಹೇಳಿ. ಇಂಥ ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಮೊದಲು ಎಷ್ಟು ರೂಪಾಯಿ ಸಿಗ್ತಾ ಇತ್ತು, ಈಗ 2161 ರೂಪಾಯಿ. ಅದು ನ್ಯಾಯವಾಗಿ ಸಿಕ್ಕರೆ ನಿಮಗೆ ಕಾಳಸಂತೆಯಲ್ಲಿ ಹೆಚ್ಚು ಹೆಚ್ಚು ದುಡ್ಡಿಗೆ ಮಾರ್ತಾ ಇದ್ದಾರೆ. ಅಸಲಿಗೆ 2161 ರೂಪಾಯಿ. ಆದ್ರೆ ಕೆಲವರು ಹೇಳ್ತಾರೆ 3ರಿಂದ 4,000ಕ್ಕೂ ಜಾಸ್ತಿ ದುಡ್ಡು ಕೊಡಬೇಕಾಗಿದೆ ಅಂತ ಹೇಳಿ. ಹಿಂಗೆ ಆದ್ರೆ ಏನ್ ಕತೆ? ಯಾರು 4,000 ರೂಪಾಯಿ ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ತಗೊಂಡ್ಬರ್ತಾರೆ? LPG ಗ್ಯಾಸ್ 60ರಿಂದ 67 ರೂಪಾಯಿ ಲೀಟರ್ ಇದ್ದದ್ದು ಈಗ 135 ರೂಪಾಯಿ. 80 ರೂಪಾಯಿ ತಗೊಳ್ರಿ ನೀವು. 80 ರೂಪಾಯಿಯಲ್ಲಿ 135 ರೂಪಾಯಿ ಪರ್ ಲೀಟರ್ ಇಲ್ರಿ. ಹೋಟೆಲ್ ತಿಂಡಿ ವಿಚಾರಕ್ಕೆ ಬಂದ್ರೆ 10% ಜಾಸ್ತಿ ಮಾಡಿದ್ದಾರೆ. 30, 35, 40 ರೂಪಾಯಿ ಸಿಗ್ತಾ ಇದೆ ಇಡ್ಲಿ, ಈಗ 60, 70 ರೂಪಾಯಿ ಆಗಿದೆ. ಶೆಲ್ ಅಲ್ಲಿ 1 ಲೀಟರ್ ಪೆಟ್ರೋಲ್ಗೆ 119 ರೂಪಾಯಿ ಆಗಿದೆ. ಡೀಸೆಲ್ 1 ಲೀಟರ್ಗೆ 123 ರೂಪಾಯಿ. ಅಡುಗೆ ಎಣ್ಣೆ 170 ರೂಪಾಯಿ. ಇನ್ನೂ ಕೆಲವು ಪದಾರ್ಥಗಳು ರೆಡಿ ಆಗಿದೆ. ಈಗ ನಮ್ಮ ರೇಟು ಜಾಸ್ತಿ ಮಾಡ್ರಿ ಅಂತ. ಜೀವನ ಮಾಡೋದು ಹೆಂಗ್ರಿ ಹಿಂಗಾದ್ರೆ? ಈ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ದುಬಾರಿ ದುನಿಯಾ ಎಷ್ಟರ ಮಟ್ಟಿಗೆ ಅಂದ್ರೆ ಎಲ್ಲಾ ಉದ್ಯಮಗಳಲ್ಲಿಯೂ ಕೂಡ ಬೆಲೆ ಏರಿಕೆ ಬಿಸಿ. ಈಗ ನಂದಿನಿ ಹಾಲಿನ ದರ ಜಾಸ್ತಿ ಮಾಡೋದಕ್ಕೆ ರೆಡಿ ಹಾಕೊಂಡು ಕೂತ್ಕೊಂಡಿದ್ದಾರೆ KMF ಅವರು. ಆಮೇಲೆ ಮಿನರಲ್ ವಾಟರ್ ಜಾಸ್ತಿ ಮಾಡ್ತೀವಿ ಅಂತ ರೆಡಿ ಆಗಿದ್ದಾರೆ. ನೀರಿನ ದರ, ವಿದ್ಯುತ್ ದರ, ಟೋಲು, ಮತ್ತೊಂದು ಮಗದೊಂದು ಎಲ್ಲಾನು ಗವರ್ಮೆಂಟ್ ಕೊಟ್ಟು ಕೈ ಮುಗಿದು ಬಿಡಬೇಕು. ಈ ರೀತಿಯ ಪರಿಸ್ಥಿತಿ ಬಂದಿದೆ. ಇನ್ನು ನೆಕ್ಸ್ಟ್ ನೋಡಿ, ಆಟೋ ಚಾಲಕರು ಯಾವ ರೀತಿ ಕಷ್ಟ ಹೇಳ್ಕೊಳ್ತಾ ಇದ್ದಾರೆ, ಏನೆಲ್ಲಾ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಅಂತ ಹೇಳಿ. ಇಂಥ ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋದು ಹೇಗೆ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಮೊದಲು ಎಷ್ಟು ರೂಪಾಯಿ ಸಿಗ್ತಾ ಇತ್ತು, ಈಗ 2161 ರೂಪಾಯಿ. ಅದು ನ್ಯಾಯವಾಗಿ ಸಿಕ್ಕರೆ ನಿಮಗೆ ಕಾಳಸಂತೆಯಲ್ಲಿ ಹೆಚ್ಚು ಹೆಚ್ಚು ದುಡ್ಡಿಗೆ ಮಾರ್ತಾ ಇದ್ದಾರೆ. ಅಸಲಿಗೆ 2161 ರೂಪಾಯಿ. ಆದ್ರೆ ಕೆಲವರು ಹೇಳ್ತಾರೆ 3ರಿಂದ 4,000ಕ್ಕೂ ಜಾಸ್ತಿ ದುಡ್ಡು ಕೊಡಬೇಕಾಗಿದೆ ಅಂತ ಹೇಳಿ. ಹಿಂಗೆ ಆದ್ರೆ ಏನ್ ಕತೆ? ಯಾರು 4,000 ರೂಪಾಯಿ ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ ತಗೊಂಡ್ಬರ್ತಾರೆ? LPG ಗ್ಯಾಸ್ 60ರಿಂದ 67 ರೂಪಾಯಿ ಲೀಟರ್ ಇದ್ದದ್ದು ಈಗ 135 ರೂಪಾಯಿ. 80 ರೂಪಾಯಿ ತಗೊಳ್ರಿ ನೀವು. 80 ರೂಪಾಯಿಯಲ್ಲಿ 135 ರೂಪಾಯಿ ಪರ್ ಲೀಟರ್ ಇಲ್ರಿ. ಹೋಟೆಲ್ ತಿಂಡಿ ವಿಚಾರಕ್ಕೆ ಬಂದ್ರೆ 10% ಜಾಸ್ತಿ ಮಾಡಿದ್ದಾರೆ. 30, 35, 40 ರೂಪಾಯಿ ಸಿಗ್ತಾ ಇದೆ ಇಡ್ಲಿ, ಈಗ 60, 70 ರೂಪಾಯಿ ಆಗಿದೆ. ಶೆಲ್ ಅಲ್ಲಿ 1 ಲೀಟರ್ ಪೆಟ್ರೋಲ್ಗೆ 119 ರೂಪಾಯಿ ಆಗಿದೆ. ಡೀಸೆಲ್ 1 ಲೀಟರ್ಗೆ 123 ರೂಪಾಯಿ. ಅಡುಗೆ ಎಣ್ಣೆ 170 ರೂಪಾಯಿ. ಇನ್ನೂ ಕೆಲವು ಪದಾರ್ಥಗಳು ರೆಡಿ ಆಗಿದೆ. ಈಗ ನಮ್ಮ ರೇಟು ಜಾಸ್ತಿ ಮಾಡ್ರಿ ಅಂತ. ಜೀವನ ಮಾಡೋದು ಹೆಂಗ್ರಿ ಹಿಂಗಾದ್ರೆ? ಈ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ದುಬಾರಿ ದುನಿಯಾ ಎಷ್ಟರ ಮಟ್ಟಿಗೆ ಅಂದ್ರೆ ಎಲ್ಲಾ ಉದ್ಯಮಗಳಲ್ಲಿಯೂ ಕೂಡ ಬೆಲೆ ಏರಿಕೆ ಬಿಸಿ. ಈಗ ನಂದಿನಿ ಹಾಲಿನ ದರ ಜಾಸ್ತಿ ಮಾಡೋದಕ್ಕೆ ರೆಡಿ ಹಾಕೊಂಡು ಕೂತ್ಕೊಂಡಿದ್ದಾರೆ KMF ಅವರು. ಆಮೇಲೆ ಮಿನರಲ್ ವಾಟರ್ ಜಾಸ್ತಿ ಮಾಡ್ತೀವಿ ಅಂತ ರೆಡಿ ಆಗಿದ್ದಾರೆ. ನೀರಿನ ದರ, ವಿದ್ಯುತ್ ದರ, ಟೋಲು, ಮತ್ತೊಂದು ಮಗದೊಂದು ಎಲ್ಲಾನು ಗವರ್ಮೆಂಟ್ ಕೊಟ್ಟು ಕೈ ಮುಗಿದು ಬಿಡಬೇಕು. ಈ ರೀತಿಯ ಪರಿಸ್ಥಿತಿ ಬಂದಿದೆ. ಇನ್ನು ನೆಕ್ಸ್ಟ್